ಭಾರತದ ಪ್ರಧಾನಮಂತ್ರಿ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಭಾರತ ಸಂವಿಧಾನದ 74(1) ವಿಧಿಯು ರಾಷ್ಟ್ರಪತಿಗೆ ಸಲಹೆ ನೀಡಲು ಪ್ರಧಾನಮಂತ್ರಿಯ ನಾಯಕತ್ವದಲ್ಲಿ ಮಂತ್ರಿಮಂಡಲವಿರುತ್ತದೆ ಎಂದು ತಿಳಿಸುತ್ತದೆ. 75(1) ವಿಧಿಯ ಪ್ರಕಾರ ಪ್ರಧಾನಮಂತ್ರಿಯನ್ನು ರಾಷ್ಟ್ರಪತಿಯವರು ನೇಮಿಸುತ್ತಾರೆಂದು ಹೇಳುತ್ತದೆ. ಆನಂತರ ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಮಂತ್ರಿಮಂಡಲ ರಚನೆಯಾಗುತ್ತದೆ. ಜವಾಹರಲಾಲ್ ನೆಹರು ಅವರು ಪ್ರಧಾನಮಂತ್ರಿಯ ಸ್ಥಾನಮಾನ ಕುರಿತು ಹೇಳುವ ಮಾತು ಅರ್ಥಪೂರ್ಣವಾಗಿದೆ. ಇವರ ಪ್ರಕಾರ ಪ್ರಧಾನಮಂತ್ರಿಯು ಸರ್ಕಾರದ ಕಡಾಣಿಯಂತಿರುತ್ತಾರೆ. ಆತನು ಸರ್ಕಾರದ ವ್ಯವಹಾರಗಳ ಪ್ರಮುಖ ಕಾರ್ಯನಿರ್ವಾಹಕನಾಗಿರುತ್ತಾನೆ. ಸರ್ಕಾರದ ರೀತಿ ನೀತಿಗಳ ರಚನೆ ಹಾಗೂ ಅವುಗಳನ್ನು ಜಾರಿಗೆ ತರುವ ಹೊಣೆಗಾರಿಕೆಯನ್ನು ವಾಸ್ತವಿಕವಾಗಿ ಹೊಂದಿರುವ ವ್ಯಕ್ತಿ ಪ್ರಧಾನಮಂತ್ರಿಯಾಗಿರುತ್ತಾನೆ. ಪ್ರಧಾನಮಂತ್ರಿಯ ನೇಮಕ. ಸಂವಿಧಾನದ 75(1) ವಿಧಿಯು ರಾಷ್ಟ್ರಪತಿ ಪ್ರಧಾನಮಂತ್ರಿಯನ್ನು ನೇಮಿಸುತ್ತಾರೆಂದು ತಿಳಿಸುತ್ತದೆ. ಭಾರತದ ಸಂವಿಧಾನವು ರಾಷ್ಟ್ರಪತಿ ಯಾವ ಆಧಾರದ ಮೇಲೆ ಪ್ರಧಾನಮಂತ್ರಿಯನ್ನು ನೇಮಕ ಮಾಡಬೇಕೆಂದು ತಿಳಿಸಿಲ್ಲವಾದರೂ ಸಾಮಾನ್ಯವಾಗಿ ಲೋಕಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನನ್ನು ಪ್ರಧಾನಮಂತ್ರಿಯನ್ನಾಗಿ ನೇಮಿಸಲಾಗುತ್ತದೆ. ಪ್ರಧಾನಮಂತ್ರಿಯವರಿಗೆ ನೀಡಿರುವ ಸೌಲಭ್ಯಗಳು ಭತ್ಯೆ ಮತ್ತು ವೇತನ. ಪ್ರಧಾನಮಂತ್ರಿಯವರಿಗೆ ಮಾಸಿಕವಾಗಿ 2,80,000 ರುಗಳನ್ನು ವೇತನವಾಗಿ ಹಾಗೂ ಭತ್ಯೆ ಪಡೆಯುತ್ತಾರೆ. ಬಾಡಿಗೆ ರಹಿತ ಅಧಿಕೃತ ಬಂಗಲೆಯಲ್ಲಿ ವಾಸ, ಉಚಿತ ವಾಹನ ಸೌಲಭ್ಯ, ವೈದ್ಯಕೀಯ ಸೌಲಭ್ಯಗಳ ಜೊತೆಗೆ ಪ್ರಧಾನಿ ಸರ್ಕಾರದ ಮುಖ್ಯಸ್ಥನಾಗಿರುವುದರಿಂದ ಭದ್ರತಾ ವ್ಯವಸ್ಥೆಗಾಗಿ ವಿಶೇಷ ರಕ್ಷಣಾ ದಳದ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಅಧಿಕಾರಾವಧಿ ದ ಟರ್ಮ್ ಆಫ್ ಆಫೀಸ್. ಭಾರತ ಸಂವಿಧಾನವು ಪ್ರಧಾನಮಂತ್ರಿಯ ಅಧಿಕಾರಾವಧಿ ಅವರು ರಾಷ್ಟ್ರಪತಿಯವರ ವಿಶ್ವಾಸವನ್ನು ಹೊಂದಿರುವವರೆಗೆ ಮಾತ್ರ ಎಂದು ತಿಳಿಸುತ್ತದೆ. ಆದರೆ ಪ್ರಧಾನಮಂತ್ರಿ ಲೋಕಸಭೆಯ ವಿಶ್ವಾಸವನ್ನು ಹೊಂದಿರುವವರೆಗೆ ಅವರನ್ನು ರಾಷ್ಟ್ರಪತಿಯು ಅಧಿಕಾರದಿಂದ ತೆಗೆಯುವಂತಿಲ್ಲ. ಪ್ರಧಾನಮಂತ್ರಿಯ ಅಧಿಕಾರಾವಧಿ 5 ವರ್ಷಗಳು. ಲೋಕಸಭೆ ವಿಸರ್ಜನೆಗೊಂಡರೆ ಪ್ರಧಾನಮಂತ್ರಿ ತನ್ನ ಅಧಿಕಾರಾವಧಿ ಪೂರ್ಣಗೊಳ್ಳುವುದಕ್ಕೆ ಮೊದಲೇ ಅಧಿಕಾರದಿಂದ ನಿರ್ಗಮಿಸುತ್ತಾನೆ. ಆದುದರಿಂದ ಪ್ರಧಾನಿಯ ಅಧಿಕಾರಾವಧಿ ಲೋಕಸಭೆಯ ಅಧಿಕಾರಾವಧಿಯನ್ನು ಅವಲಂಬಿಸಿರುತ್ತದೆ. ಲೋಕಸಭೆಯಲ್ಲಿ ಅವಿಶ್ವಾಸ ಮಂಡನೆಯಾಗಿ ಮತದಾನ ನಡೆದು ಸೋಲುಂಟಾದಲ್ಲಿ ಪ್ರಧಾನಮಂತ್ರಿಯನ್ನು ಒಳಗೊಂಡ ಮಂತ್ರಿಮಂಡಲವೇ ರಾಜೀನಾಮೆಯನ್ನು ಕೊಡಬೇಕಾಗುತ್ತದೆ. ಪ್ರಧಾನಮಂತ್ರಿಯವರ ಅಧಿಕಾರ ಮತ್ತು ಕಾರ್ಯಗಳು. ಸರ್ಕಾರವನ್ನು ರಚಿಸುವುದು, ಸಂಪುಟದ ಗಾತ್ರದ ನಿರ್ಧಾರ, ಖಾತೆಗಳ ಹಂಚಿಕೆ, ಖಾತೆಗಳ ಪುನರ್ ವಿಂಗಡಣೆ, ಮಂತ್ರಿಗಳ ಮೇಲೆ ನಿಯಂತ್ರಣ, ಕ್ಯಾಬಿನೆಟ್ನ ನಾಯಕ, ಆಡಳಿತ ಪಕ್ಷದ ನಾಯಕ, ಲೋಕಸಭೆಯ ನಾಯಕ, ವಿವಿಧ ಇಲಾಖೆಗಳ ನಡುವೆ ಸಾಮರಸ್ಯ, ಸಚಿವರನ್ನು ಪದಚ್ಯುತಗೊಳಿಸುವುದು, ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರ, ರಾಷ್ಟ್ರಪತಿ ಮತ್ತು ಮಂತ್ರಿಮಂಡಲದ ನಡುವಿನ ಸಂಪರ್ಕ ಸೇತುವೆ, ನೇಮಕ ಅಧಿಕಾರ, ರಾಷ್ಟ್ರಪತಿಗೆ ಮುಖ್ಯ ಸಲಹೆಗಾರನಾದ ಪ್ರಧಾನಿ, ರಾಷ್ಟ್ರದ ಪ್ರತಿನಿಧಿ. ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅವರು. ಹಾಗೆ ಇವಾಗಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು.